ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕವಿತೆಗಳನ್ನ ಕವನಗಳನ್ನ ಕಾಣ್ತೀವಿ. ಅಂದರೆ ಹಳಗನ್ನಡ ಸಾಹಿತ್ಯದಲ್ಲಿ ಕೂಡ ಹಲವಾರು ಕವಿಗಳು ತಮ್ಮ ಕವಿತೆಯನ್ನ ರಚಿಸುವುದನ್ನು ಕಾಣ್ತೇವೆ ನಾವು. ಹಾಗೆ ಶಿವಶರಣರು ತಮ್ಮ ವಚನಗಳ ಮೂಲಕ, ವಚನ ಸಾಹಿತ್ಯದ ಮೂಲಕ ನಮ್ಮ ಮನಸ್ಸಿಗೆ ಬೆಳಕನ್ನ ಮೂಡಿಸಿರ್ತಕ್ಕಂಥ ಉದಾಹರಣೆಯನ್ನು ಕೂಡ ನಾವು ಕಾಣ್ತೀವಿ. ಹಾಗೆ ದಾಸಶ್ರೇಷ್ಠರು ತಮ್ಮ ಕೀರ್ತನೆಗಳು, ಸುಳಾದಿ, ಉಗಾಭೋಗಗಳ ಮೂಲಕ ನಮ್ಮ ಮನಸ್ಸಿಗೆ ಬೆಳಕನ್ನು ನೀಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಈ ಜಾನಪದ ಸಾಹಿತ್ಯ ಅದು ಕೂಡ ಸಾಕಷ್ಟು ಪ್ರಫುಲ್ಲವಾಗಿ ಬೆಳೆದು ನಮ್ಮ ಕನ್ನಡ ಸಾಹಿತ್ಯ ವಿಸ್ತಾರವಾಗಿ ಬೆಳೆದಕ್ಕೆ ಸಾಧ್ಯತೆಯನ್ನ ಮಾಡ್ತೀವಿ. ಹಾಗೆ ಈ ಮೊದಲಾದ ಪ್ರಕಾರಗಳು ಕನ್ನಡ ಸಾಹಿತ್ಯದ ಕವಿತೆಗಳಲ್ಲಿ, ಕವನಗಳಲ್ಲಿ ಹಾಡಾಗಿ ಹೊರಹೊಮ್ಮಿರುವುದನ್ನ ನಾವು ಕಾಣ್ತೀವಿ ಮಕ್ಕಳು. ಅಂತ ಹಾಡುಗಳಲ್ಲಿ ಒಂದು ಹಾಡನ್ನ ನಿಮಗೆ ಈಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. BM ಶ್ರೀ ಅಂತ ಹೇಳಿದಿರಲ್ಲ, BM ಶ್ರೀಕಂಠಯ್ಯ ಅಂತೇಳಿ ಅವರನ್ನ ಕನ್ನಡದ ಕಣ್ವ ಅಂತ ಹೇಳ್ತೀವಿ ನಾವು. BM ಶ್ರೀ ಅವ್ರನ್ನ ಅಂತ ಹೇಳ್ತೀವಿ ನಾವು, ಕನ್ನಡದ ಕಣ್ವ. ಕನ್ನಡದ ಕಣ್ವ ಬರ್ಕೊಳ್ಳಿ, ಕನ್ನಡದ ಕಣ್ವ ಅಂತ ಹೇಳ್ತೀವಿ. ಹಾಗೆ ಆ ಕನ್ನಡದ ಕಣ್ವಾದಂತಹ BM ಶ್ರೀ ಅವರು ಒಂದು ಕವಿತೆಯನ್ನು ಬರೀತಾರೆ. ಇಂಗ್ಲಿಷ್ ಗೀತೆಗಳು ಅಂತ ಕರೀತಾರೆ. ಇಂಗ್ಲಿಷ್ ಗೀತೆಗಳನ್ನ ಕನ್ನಡದಲ್ಲಿ ಬರೀಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಅವ್ರು ಮನಗಂಡು ಇಂಗ್ಲಿಷ್ ಗೀತೆಗಳನ್ನ ಕನ್ನಡಕ್ಕೆ ತಂದ್ರು. ಆ ಗೀತೆಗಳ ಹೆಸರೇ, ಆ ಒಂದು ಕವನಗಳ ಸಂಕಲನದ ಹೆಸರೇ ಏನು? ಇಂಗ್ಲಿಷ್ ಗೀತೆಗಳು. ಅವ್ರು ಹೇಳ್ತಾರೆ, ಮೊದಲು ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲ ನುಡಿದು ಕೆಳಗೆದೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದ ತಂದ ಮಾತದಾವುದು, ಸವಿಯ ಹಾಡು ಕಥೆಯ ಗಟ್ಟಿ. ಸವಿಯ ಹಾಡ ಕಥೆಯ ಗಟ್ಟಿ, ಕಿವಿಯಲೆರೆದು ಕರುಳ ತಟ್ಟಿ, ನಮ್ಮ ಜನರು ನಮ್ಮ ನಾಡು ಎನಿಸಿದಾವುದು, ನಮ್ಮ ಕವಿಗಳೆಂಬ ಕೋಡು ತಲೆಗದಾವುದು, ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ದನಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹಣ್ಣು ಬಳಿಗೆ ತುಳಿದಳು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ತುಳಿದಳು, ಹೊಸದು ರಸದ ಬಳ್ಳಿ ಹಣ್ಣು ಒಳಗೆ ತುಳಿದಳು, ಬಡುವ ಕಡಲ ಹೊನ್ನು ಹೆಣ್ಣು, ನನ್ನ ಜೀವದುಸಿರು ಕಣ್ಣು, ನಳಿಸಿ ಕಲಿಸಿ ಮನವ ನುಲಿಸಿ ಕುಣಿಸುತ್ತಿರುವಳು, ಒಮ್ಮೆ ಇವಳು ಒಮ್ಮೆ ಅವಳು ಕುಣಿಸುತ್ತಿರುವಳು. ಹೀಗೆ ನನಗೆ ಹಬ್ಬವಾಗಿ ಹಿರಿಯರಿಬ್ಬರನ್ನು ತೂಗಿ ಇವಳ ಸೊಬಗನ ಅವಳ ಕೊಟ್ಟು ನೋಡ ಬಯಸಿದೆ. ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ನಡುವಿನ ಸಂಭಾಷಣೆ ಹೇಳ್ತಿದಾರ ಅವರು. ಇವಳು ಅವಳು ಅಂತ ಸಂಬೋಧನೆ ಮಾಡ್ತಾರೆ. ಅದಕ್ಕೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸಾಹಿತ್ಯವನ್ನ ರಚನೆ ಮಾಡಿದ್ದೀನಿ, ಎರಡು ಸಾಹಿತ್ಯವನ್ನ ನಾನು ಓದ್ಕೊಂಡಿದ್ದೀನಿ. ಇಂಗ್ಲಿಷ್ ಗೀತೆಗಳನ್ನ ಕನ್ನಡದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ BM ಶ್ರೀ ಅವರು ಹೇಳ್ತಿದ್ದಾರೆ. ಹೌದಾ? ಹೀಗೆ ನನಗೆ ಹಬ್ಬವಾಗಿ ಹಿರಿಯರಿಬ್ಬರನ್ನು ತೂಗಿ ಇವಳ ಸೊಬಗ ಅವಳ ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ, ಬಲ್ಲವರಿಗೆ ಬೆರಗಿ ಇಲ್ಲಿ ಅರಿಯದವರು ನಾಲ್ವರಲ್ಲಿ, ಕಳೆಯ ಬೆಳಕು ಹೊಳೆಯ ಬಂದು ಗಣಿದು ಹೋದೆನು, ಬಡವ ಗಣಿದು ಸೇವೆ ಎಂದು ಧನ್ಯನಾದೆನು ಅಂತ ಹೇಳ್ತಾರೆ. ಯಾರು? BM ಶ್ರೀಕಂಠಯ್ಯನವರು, BM ಶ್ರೀ. ಈ ಒಂದು ಪದ್ಯವನ್ನ ನಿಮಗೆ ಕೇಳಿದಾಗ ಬಹಳ ಖುಷಿ ಆಗುತ್ತಲ್ವಾ? ಅಂದ್ರೆ ಇಂಗ್ಲಿಷ್ ಸಾಹಿತ್ಯದ ಕೃತಿಗಳನ್ನು ಕನ್ನಡದಲ್ಲಿ ನಾವು ಓದ್ಬೋದು
ಖುಷಿ ಆಗುತ್ತಲ್ವಾ? ಆ ಥರ ಅವರು ಕನ್ನಡದ ಕಣ್ವಾದಂಥ BM ಶ್ರೀಕಂಠಯ್ಯನವರು ಬರೆದಿದ್ದಾರೆ. ಹಾಗೆ ಈ GP ರಾಜರತ್ನಂ ಅಂತ ಕೇಳಿದರೆ ನೀವು, GP ರಾಜರತ್ನಂ ಹೌದಾ? ಅವರು ಒಂದು ಪದ್ಯವನ್ನು ಬರೀತಾರೆ, ನಿಮಗೆಲ್ಲ ಕೇಳಿರ್ಬೋದು ನೀವು. ಹೆಂಡ ಎತ್ತಿ ಕನ್ನಡ ಪದಗಳನ್ನರತ್ನೆಗೆ ಪ್ರಾಣ, ಗುಂಡೇನೆತ್ತಿ ಕುಡುಬಿಟ್ಟಂದ್ರೆ ತಕ್ಕೋ ಪದಗಳು ಬಾಣ. ಗುಂಡೇನೆತ್ತಿ ಕುಡುಬಿಟ್ಟಂದ್ರೆ ತಕ್ಕೋ ಪದಗಳು ಬಾಣ. ಭಗವಂತೇಂದ್ರ ಭೂಮಿಗೆ ಇಳಿದು ನನ್ಗೆ ನಂತ ಬಂದ ನಾನು ಹೊರಗಿರಿಸೆ ಮಾಡ್ತಾನ ಅವನು ಭಕ್ತನ ಮೇಲೆ ಅವನು ಹೆಂಡ ಕುಡಿಯ ಬಿಟ್ಬಿಡ್ರಂತ ಅಂತ ಅವನೇನಂದ್ರೆ ಮೂರು ಚೂರ ಮುಗಿಸ್ಕೋತೀನಿ ದೇವ್ರ ಮಾತು ಅಂದ್ರೆ ದೇವ್ರ ಮಾತಾಡ್ಬೇಡ ಅಂದ್ರೆ ಹೆಂಡ ಬಿಟ್ಟೆ ಹೆಂಡತಿ ಬಿಟ್ಬಿಡು ಅಂತ ಅವನ್ ಏನಾರ ಅಂದ್ರೆ ಹೊಳ್ದೋಯ್ತಂತ ಕೊಂಡಾಡ್ತೀನಿ. ಬಟ್ ಒಂದು ಕಾಟ ಅಂದ್ರೆ ಕನ್ನಡ ಪದಗಳು ಆಡೋದನ್ನೇ ಇಲ್ಲ ನಿಲ್ಲಿಸ್ಬಿಡು ಅಂತ ಅವನೇನಂದ್ರೆ, ಕನ್ನಡ ಪದಗಳನ್ನ ಆಡೋದು ಬಿಟ್ಬಿಡು ಅಂತ ಅವನೇನಂದ್ರೆ ದೇವರ ಆದ್ರೂ ಏನ್ ಮಾಡ್ತೀನಿ ಅವನು ಕರ್ತ ಆಜ್ಞೆ ಮಾಡೋ ಐಗಳು ಎಲ್ಲ ದೇವರೇ ಆಗಿಲಿ ಎಲ್ಲ. ಕನ್ನಡ ಸುದ್ದಿಗೆ ಏನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ, ಅರ್ಥ ಕೇಳಿಸಿ ನಾಕೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನ್ಸನ್ನು ನೀ ಕಾಣ. ಹೆಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಎಲ್ಲ ಕಚ್ಕೊಂಡು ಹೋಗ್ಲಿ ಪ್ರಪಂಚ ಇರೋ ತನಕ ಒಂದೇ ಕನ್ನಡ ಪದಗಳು ನುಗ್ಲಿ ಅಂತ GP ರಾಜರತ್ನಂ ಅವರು ಬರೀತಾರೆ. ಚೆನ್ನಾಗಿದೆಯಲ್ಲ ನೋಡಿ. ನಮ್ಮ ರಾಷ್ಟ್ರಕವಿ ಯಾರು ಅವರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ, ಅಂದ್ರೆ ಮನುಷ್ಯ ಜಾತಿ ಮತ ಧರ್ಮಗಳನ್ನೆಲ್ಲ ಹೊಡೆದಾಕಬೇಕು, ಅವನು ಮಾನವೀಯತೆಯಿಂದ ಬದುಕಬೇಕು ಅಂತ ಹೇಳ್ತಾರೆ. ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಕವನ. ಗುಡಿ ಚರ್ಚು ಮಸಜೀದುಗಳನ್ನು ಬಿಟ್ಟು ಹೊರ ಬನ್ನಿ, ಬಡತನವ ಗುಣಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನು ಹೊಡೆದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿರಿಯ ಬನ್ನಿ. ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತ ಹೇಳ್ತಾರೆ. ಅದ ನೋಡಿ ರಷ್ಯಾ ಜಪಾನ್ ತುರ್ಕಿಗಳೆಲ್ಲ ಹೊರಗೆ ಅವರು ಹೊಸ ಪಯಣಕ್ಕೆ ಬೆಳಗಿಯರು ನೆತ್ತರೆಣ್ಣೆಯ ತಿಳಿದೊರೆಯಲ್ಲಿ ಕಿಚ್ಚಿಟ್ಟು ಹಳೆ ಕೊಡಕು ಒಣಗು ತೃಣಕ್ಕೆ. ಓ ಬನ್ನಿ ಸೋದರರೇ ರಾಷ್ಟ್ರ ಕಣಕ್ಕೆ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯರೈ ಲೋಕಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿಂದ ಸಾರಿರೈ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವ ಮತಕ್ಕೆ ಅಂತ ಹೇಳಿ ನೋಡಿ. ಕುವೆಂಪುರವರು ವಿಶ್ವ ಮಾನವ ಸಂದೇಶವನ್ನ ಕೊಡ್ತಾರೆ. ಯಾವ ಸಂದೇಶ? ನೋಡಿ ನೋಡ್ಕೊಳ್ಳಿ, ಕುವೆಂಪುರವರ ವಿಶ್ವ ಮಾನವ ಒಂದನೇದು ಮನುಜ ಮತ. ಏನು? ಮನುಜ ಮತ. ಎರಡನೇದು ವಿಶ್ವ ಮತ. ವಿಶ್ವಮತ. ಮೂರನೇದು ಸರ್ವೋದಯ. ಮೂರನೇದೇನು? ಸರ್ವೋದಯ. ನಾಲ್ಕನೇದು ಸಮನ್ವಯ. ನಾಲ್ಕನೇದೇನು? ಸಮನ್ವಯ. ಐದನೇದು ಪೂರ್ಣ ದೃಷ್ಟಿ. ಐದನೇದೇನು?
ಸಂದೇಶವನ್ನ ನೀಡ್ತಾರೆ. ಯಾವ್ಯಾವು? ಮನೋಜ ಮತ, ಅಂದ್ರೆ ಆ ಮತ ಈ ಮತ ಅಲ್ಲ. ಯಾವ ಮತ? ಮನುಜ ಮತ. ನಾವೆಲ್ಲರೂ ಮಾನವರು, ನಾವು ಮಾನವರ, ಅದನ್ನು ಮಾನವರಾಗಿ ಅಂತೇಳಿ, ಹೌದಾ? ಆ ಮಾನವೀಯತೆಯ ಗುಣಗಳನ್ನ ನೀವು ಬೆಳೆಸ್ಕೊಡಿ ಅಂತ. ವಿಶ್ವಮತ, ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ವಿಶ್ವವೇ ಒಂದು ಕುಟುಂಬ. ಆ ವಿಶ್ವದ ಕುಟುಂಬದಲ್ಲಿ ನಾವೆಲ್ಲರೂ ಸಹೋದರರು, ಸಹಬಾಳ್ವೆಯಿಂದ ಬಾಳಬೇಕು ಅನ್ನುವಂತ ವಿಚಾರವನ್ನ ಕುವೆಂಪುರವರು ನಮಗೆ ತಿಳಿಸ್ಕೊಡ್ತಾರೆ. ಸರ್ವೋದಯ, ಒಬ್ಬರ ಉದಯ ಅಲ್ಲ, ಎಲ್ಲರ ಉದಯ ಆಗ್ಬೇಕು, ಎಲ್ಲರೂ ಉದ್ಧಾರ ಆಗ್ಬೇಕು, ಎಲ್ಲರೂ ಆ ಬಾಳಿನಲ್ಲಿ ಒಳ್ಳೆಯ ದಿನಗಳು ಬರಬೇಕು ಅಂತ. ಏನದು? ಸರ್ವೋದಯ. ಸಮನ್ವಯ ಅಂದ್ರೆ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾದಂತಹ ಸ್ಥಾನಮಾನವನ್ನ ನೀಡ್ತಕ್ಕಂಥದ್ದು, ಸಮಾನವಾದ ನಡೆನುಡಿಯನ್ನ ನೀಡ್ತಕ್ಕಂಥದ್ದು, ಸಮಾನವಾದ ಸ್ಥಾನಮಾನ, ಆ ಒಂದು ಸ್ಥಾನಮಾನವನ್ನ ಕಲಿಸ್ತಕ್ಕಂಥದ್ದೇ ಸಮನ್ವಯ. ಪೂರ್ಣ ದೃಷ್ಟಿ, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಾವು ಬದುಕತಕ್ಕಂಥದ್ದನ್ನೇ ಅಂತ ಹೇಳ್ತಾರೆ ಪೂರ್ಣ ದೃಷ್ಟಿ ಅಂತ ಕರೀತಾರೆ. ಆಯ್ತಾ? ಎಲ್ಲರೂ ಕೂಡ ಅಂದ್ರೆ ಅವಾಗ ಏನಾಗುತ್ತೆ, ಮನುಷ್ಯ ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಟ್ಟುತ್ತಾನೆ. ಮನುಷ್ಯನು ಹುಟ್ಟುತ್ತಲೇ ವಿಶ್ವಮಾನವನಾಗಿ ಹುಟ್ಟುತ್ತಾನೆ. ಅವನು ಬೆಳೆಯುತ್ತಾ ಅಲ್ಪ ಮಾನವನಾಗುತ್ತಾನೆ. ಅದಕ್ಕೋಸ್ಕರ ಅವನನ್ನ ಮತ್ತೆ ವಿಶ್ವಮಾನವನನ್ನಾಗಿ ಮಾರ್ಪಡಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಅಂತಕ್ಕಂಥ ಸಂದೇಶವನ್ನ ಕುವೆಂಪುರವರು ನಮಗೆ ನೀಡಿದ್ದಾರೆ. ಹಾಗಾಗಿ ಈ ಒಂದು ವಿಶ್ವಮಾನವ ಸಂದೇಶವನ್ನ ನಮ್ಮ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಒಳ್ಳೆಯ ಮನುಷ್ಯರಾಗಲಿಕ್ಕೆ, ಮಾನವರಾಗಲಿಕ್ಕೆ ಕಾರಣ. 12ನೇ ಶತಮಾನದಲ್ಲಿ ಬಸವಣ್ಣನವರು ಎಲ್ಲರಿಗೂ ಕೂಡ ಏನೋ ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿಸ್ತಾರೆ. ಅಂದ್ರೆ ಅದು ಒಂದು ಧರ್ಮದ ಸಂಕೇತ ಅಲ್ಲ, ವಿಶ್ವದ ಸಂಕೇತ. ವಸುದೈವ ಕುಟುಂಬಕಂ ಅನ್ನುವ ಸಂಕೇತ, ಸಮಾಜದ ಸಂಕೇತ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಹೌದಾ? ಹಾಗೆ ನಿಮಗೆ ಮತ್ತೊಂದು ಕವನವನ್ನ ಹೇಳೋದು ನೋಡಿ. 12ನೇ ಶತಮಾನದ ಮತ್ತೊಂದು ವಚನಕಾರ ಅಡಿಗೆ ವಚನ ಹೇಳಿದ್ರು. ಯಾವ ವಚನ ಹೇಳಿದ್ರು? ಅಲ್ಲಮ ಪ್ರಭುಗಳ ವಚನ ಹೇಳಿದ್ರು. ಅದೇ ಅಲ್ಲಮ ಪ್ರಭುಗಳ ಒಂದು ವಚನ ಹೇಗಿದೆ: ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣ ಹರಿದು ಜೋಗುಳದಿಂದಲ್ಲದೆ ಗುಹೇಶ್ವರ ಲಿಂಗ ಕಾಣಬಾರದು ಅಂತ ಹೇಳ್ತಾರೆ. ಯಾರು? ಅಲ್ಲಮ ಪ್ರಭುಗಳೇ. ಅಂದ್ರೆ ಈ ಒಂದು ಮನುಷ್ಯ ಅಜ್ಞಾನಕ್ಕೆ ಒಳಗಾಗಿ, ಜಾತಿ ಧರ್ಮಗಳ ರೂಪಕ್ಕೊಳಗಾಗಿ ಅವನು ತನ್ನ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಮಾನವೀಯ ಗುಣಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಅವನು ನಿಜವಾಗ್ಲೂ ಸಾರ್ಥಕತೆಯನ್ನು ಪಡೆಯಲು ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅವರು ಅಲ್ಲಮ ಪ್ರಭುಗಳು ಕೂಡ ನಮಗೆ ಸಂದೇಶವನ್ನು ನೀಡ್ತಾರೆ. ಈಗ ನಮಗೆ ಹಾಡನ್ನ ಕೇಳಿದಾಗ ಬಹಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಹಾಡು ಅಂದ್ರೆ ಹೇಗಿರ್ಬೇಕು ಅಂತೇಳಿ ಒಬ್ಬ ಕವಯಿತ್ರಿ, ಅಂದ್ರೆ ಅವರು ವೈದೇಹಿ ಅಂತೇಳಿ, ಅವರ ಕಾವ್ಯನಾಮ ವೈದೇಹಿ. ಅವರ ನಿಜವಾದ ಹೆಸರೇನಪ್ಪ ಅಂದ್ರೆ ಜಾನಕಿ ಶ್ರೀನಿವಾಸ ಮೂರ್ತಿ ಅಂತ. ಏನ ಹೆಸರು? ವೈದೇಹಿ ಎಂಬ ಕಾವ್ಯನಾಮದಿಂದ ಅವರು ಕವನವನ್ನ ರಚನೆ ಮಾಡಿದ್ದಾರೆ. ಅದು ಹೀಗಿದೆ ನೋಡಿ: ಹಾಡು ಹೇಳಲು ಏಕೆ ಶಬ್ದಾಲಂಕಾರ? ನೋಡಿ, ಅಲಂಕಾರಗಳು ಬರ್ತಾವಲ್ಲ, ಶಬ್ದಾಲಂಕಾರ, ಅರ್ಥಾಲಂಕಾರ. ಹಾಡು ಹೇಳಲಿಕ್ಕೆ ನಮಗೆ ಶಬ್ದಾಲಂಕಾರ ಏಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಡುವುದೇ ಹತ್ತಿರ ಪ್ರಸ್ತಾರದ ಅನುಸಾರ. ಪ್ರಸ್ತಾರ ಲಘು ಗುರು ಇಲ್ಲಿರ್ಬೇಕು ಅಂತ ಹೇಳಿ ಪ್ರಸ್ತಾರ ಹಾಕ್ತೀವಲ್ಲ ಛಂದಸ್ನಲ್ಲಿ, ಆ ತರ ಹಾಡಿನಲ್ಲಿ ಪ್ರಸ್ತಾರದ ಹಂಗೆ ಯಾಕೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಭಾವ ಕೋಶವ ಒಡೆದು ಸ್ವರ ಹೊಮ್ಮಿದಾಗ
ಅದುವೇ ಹಾಡಾಗುವುದು ತನ್ನ ತನ್ನ ಭಾವಕೋಶ, ಭಾವನೆಯಿಂದ ಭಾವನಾತ್ಮಕವಾಗಿ ರಾಗ ತಾಳ ಲಯದೊಂದಿಗೆ ನಾವು ಹಾಡನ್ನ ಹಾಡಿದ್ರೆ ಅದು ನಿಜವಾಗ್ಲೂ ಕೂಡ ಹಾಡಾಗುತ್ತೆ. ಅದಕ್ಕೆ ಛಂದಸ್ಸು ಬೇಕಾಗಿಲ್ಲ, ಅಲಂಕಾರನೂ ಬೇಕಾಗಿಲ್ಲ ಅಂತ ಇಲ್ಲಿ ಕವಯಿತ್ರಿ ಜಾನಕಿ ಶ್ರೀನಿವಾಸ ಮೂರ್ತಿ ಅವರು ನಮಗೆ ತಿಳಿಸ್ತಾರೆ. ನೋಡಿ, ಹಾಡು ಹೊಸಗಲಿಕೆಯಲ್ಲಿ ಗೊತ್ತಿತ್ತು ಹಿರಿಯರಿಗೆ. ನಮ್ಮ ಜನಪದ ಸಾಹಿತ್ಯವನ್ನು ರಚನೆ ಮಾಡಿದಾರಲ್ಲ, ಜನಪದ ಸಾಹಿತ್ಯ ರಚನೆ ಮಾಡಿದರೆ ಹೆಸರೈತ ಹೆಸರೈತನಪ್ಪ, ಯಾರ ಹೆಸರು ಇಲ್ಲ, ಹೌದಲ್ಲ? ಅಂದ್ರೆ ಅವರು ಅಜ್ಞಾತ ಕವಿಗಳು ಅಂತ ಕರೀತಾರೆ. ಅವರು ಯಾರು ಕೂಡ ತಮ್ಮ ಹೆಸರನ್ನ ಹಾಕ್ಸ್ಕೊಂಡಿಲ್ಲ. ಅಂದ್ರೆ ಅವರು ಅನಕ್ಷರಸ್ಥರಾದ್ರೂ ಕೂಡ ಅವರು ವಿಸ್ತಾರವಾದ ಜ್ಞಾನವನ್ನು ಹೊಂದಿದ್ರು, ಅನುಭವದ ಜ್ಞಾನವನ್ನು ಹೊಂದಿದ್ರು. ಹೌದಾ? ಅವರಿಗೆ ಲೋಕಜ್ಞಾನ ಇತ್ತು, ಲೋಕಜ್ಞಾನ ಇತ್ತು. ಅದಕ್ಕೋಸ್ಕರ ನಮ್ಮ ಹಾಡಿನಲ್ಲೇ ತಮ್ಮ ಅನುಭವವನ್ನ ತಿಳಿಸಿದ್ದಾರೆ ಇಲ್ಲಿ ಆ ಜನಪದ ಸಾಹಿತ್ಯ. ಅದಾ ಅದಕ್ಕೋಸ್ಕರ ಹಾಡು ಹೊಸಗಲಿಕೆಯಲ್ಲಿ ಗೊತ್ತಿತ್ತು ಹಿರಿಯರಿಗೆ. ಮಾತು ಆಡುತ್ತಾ ಅರೆದರು, ತೇರಿದರು, ಹೆಕ್ಕಿದರು. ನೋಡಿ, ಅರೆದರು ಮನೆ ಕೆಲಸವನ್ನ ಮಾಡ್ಕೊಳ್ತಾ, ಕೇರಿದರು ಅಂದ್ರೆ ಮೊರೆಯಲ್ಲಿ ಕೇರ್ತಾರೆ. ನೋಡಿ, ಧಾನ್ಯಗಳನ್ನ ಬೇರ್ಪಡಿಸ್ತಕ್ಕಂಥದ್ದು, ಧಾನ್ಯಗಳನ್ನ ಹಸನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಹೆಕ್ಕಿದರು, ಧಾನ್ಯಗಳನ್ನ ಹಾರಿಸ್ತಾ ಹಾರಿಸ್ತಾ. ಹೌದಾ? ಅವಾಗ ಏನಾಯ್ತು, ಜಾನಪದ ಸಾಹಿತ್ಯ ಉತ್ಸವ. ಮಗುವನ್ನ ಆಡಿಸ್ಬೇಕಾದ ಸಂದರ್ಭದಲ್ಲಿ, ಮಗುವನ್ನ ಜೋಕಾಲಿ ಹೌದಾ ಒಂದು ಕೊಟ್ಟಿಲಲ್ಲಿ ತೂಗಬೇಕಾದ ಸಂದರ್ಭದಲ್ಲಿ ಹಾಡು ಬೀಸುವಾಗ, ಮುಟ್ಟುವಾಗ, ಕೇಳುವಾಗ, ತೂರುವಾಗ ಧಾನ್ಯಗಳನ್ನ ತೂರ್ತಾ ಇದ್ರಲ್ಲ, ಅವಾಗ ಜನಪದ ಸಾಹಿತ್ಯವು. ಹೌದಾ? ಮಗುವಿನ ಲಾಲನೆ ಮಾಡ್ಬೇಕಾದ್ರೆ ಆಡಿ ಬಾಯಿನ ಕಂದ ಅಂಗಾಳ ಕಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮೋರಿಯೇ ಕಳೆದೇನ ಅಂತ ಗರತಿ ತನ್ನ ಮಗುವಿಗೆ. ಹೌದಾ? ಅದೇ ತರ ನೋಡಿ, ಆ ಮಗುವಿನ ವರ್ಣನೆ ಇದೆ. ಏನಂದ್ರೆ, ಅಳುವ ಕಂದನ ತುಟಿಯು ಹವಳದ ತುಡಿಯಂಗ, ಕುಡಿ ಹುಕ್ಕು ಬೇವಿನ ಹೆಸಳಂಗ, ಕುಡಿ ಹುಕ್ಕು ಬೇವಿನ ಹೆಸಳಂಗ, ಕಣ್ಣೋಟ ಶಿವನ ಜಯಲನು ಹೊಳೆದಂಗ ಅಂತ. ಈ ತರ ಜನಪದ ಸಾಹಿತ್ಯ ಯಾವ ತರ ಸೃಷ್ಟಿಯಾಗಿದೆ? ಅವರ ದಿನನಿತ್ಯದ ಕೆಲಸ ಕಾರ್ಯ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ನೋಡಿ, ಮೌನತೆಯಿಂದ ತೆತ್ತರು ಹತ್ತರು ಸಂಭ್ರಮಿಸಿದರು. ಅವ್ರ ಜೀವನದಲ್ಲಿ ಕಷ್ಟ ಬಂತು ಅಂದ್ರು, ಸುಖ ಬಂತು ಅಂದ್ರೆ ಏನ್ ಮಾಡ್ತಾ ಇದ್ರು? ಅವರು ಹಾಡಿನಲ್ಲಿ ಕಟ್ತಾ ಇದ್ರು. ಹಾಡಿನಲ್ಲಿ ತಮ್ಮ ಜೀವನದ ಕಷ್ಟ ಸುಖಗಳನ್ನ ಹಂಚ್ಕೊಳ್ತಿದ್ರು. ತವ್ರ ಮನೆಗೆ ಹೋಗ್ಬೇಕು ಅಂತ ಹಂಬಲ ಇತ್ತು ಹೆಣ್ಮಗಳಿಗೆ. ಆದ್ರೆ ತವ್ರ ಮನೆಗೆ ಹೋಗಕ್ಕಾಗಿದ್ದಿಲ್ಲ. ಅವಾಗ ಏನಾಯ್ತಳಕ್ಕೆ, ಕಾಶಿಗೆ ಹೋಗಲಿಕ್ಕೆ ಎಷ್ಟೊಂದು ದಿನ ಬೇಕು. ಕಾಶಿ ಕುಂತವಳೆ ಹಣದವ್ವ, ಕಾಶಿ ಕುಂತವಳೆ ಹಣದವ್ವ, ತವ್ರನಲ್ಲಿ ತಾಸುತ್ತಿನ ಹಾನಿ ತವರೂರು, ತವರೂರ ಹಾನಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ, ಸಾಸಿವೆ ಎಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆಯಲ್ಲ ಜನಪದ ಸಾಹಿತ್ಯ. ಆತರ ನಮ್ಮ ಜೀವನದ ಕಷ್ಟ ಸುಖಗಳನ್ನ ಮೌನತೆಯುತ್ತ ತೆತ್ತರು ಹತ್ತರು ಸಂಭ್ರಮಿಸಿದರು. ಹಾಡು ಕಟ್ಟುವ ಬದಲು ಭತ್ತ ಕೊಟ್ಟಿದರು. ಅದಾಗ ಹೂ ಭತ್ತ ಕೊಡ್ಬೇಕಾರೆ ಆತರ ಹುಂಗಾರ ಬರ್ತದಲ್ಲ, ಹೂ ಹೈ ನಡುವೆ ಚುಂಬಿಸಿದರು. ಹಾಡಾಯಿತದುವೆ ಬದಲಿನಂತೆ. ಹಾಡಿಗೆಲ್ಲಿದೆ ಕೊರತೆ ನಮಗೆ ನಾರಿಯರಿಗೆ? ಬೀಸಿ ತೂಗುವ ಪುಟ್ಟ ಕೂಸುಮರಿಯ ತೊದಲು ನುಡಿಯೊಂದೇ ಸಾಲದೆ, ಕಡೆವಾಯಿ ನಗೆಯೊಂದೇ ಸಾಲದೆ, ಹಾಡು ಹೊಮ್ಮುವ ಸಣ್ಣ ಉದಾಹರಣೆಗೆ ಮಗುವಿನ ನಗು ಸಾಲದೆ. ಅದ ಮಗುವಿನ ನಗುವನ್ನ ನೋಡಿದಾಗ ನಮಗೆಲ್ಲ ಏನಾಗುತ್ತೆ? ಅಂತ ನಿಮಗೆ ಎಷ್ಟು ಆನಂದವಂತಿರಲ್ವ? ಸಣ್ಣ ಮಗು ತನ್ನ ತಂದೆ ತಾಯಿಯಂದಿರ ದಿನನಿತ್ಯದ ಕೆಲಸ ಕಾರ್ಯಗಳ ಆಯಾಸವನ್ನು ಪರಿಹರಿಸತಕ್ಕಂಥ ಶಕ್ತಿ ಯಾರಿಗಿದೆ? ಆ ಮಗುವಿಗೆ. ಅದಕ್ಕೋಸ್ಕರ ಅಂತ ಹೇಳ್ತಾರೆ, ಕಟ್ಟಲಾಗದು ಹಾಡನೆಂದಿರು. ಹಾಡನೇನು ಕಟ್ಟಕ್ಕಾಗುತ್ತೆ? ಯಾಕೆಂದ್ರೆ ಹಾಡಂದರೆ ಏನು? ಕಾಗದದ ಕಸುಮವೇ?
ಅಂಟಿನ ನಂಟು ಸವರಿ ಸರಿಗೆ ಸುರಿದು ಎಸಳ ಬಿಗಿದು ಬಲವಂತ ಊದಾನೆ ನಿಂತುರುಕಿ ಮೂಲೆಗಿಡಲು ಶೋ ನಿಂತಿರಲ್ಲ ಶೋ ಇಡಲು ನಿಂತಿರಲ್ಲ ಆತರ ಹಾಡೇನು ಶೋ ಇಡಲ್ಲ ಇಲ್ಲ ಇಲ್ಲ ಹಾಡು ಮಾತೇ ಸಾಕು ಹಾಡಾದರು ಜಾಗಟೆಯ ದನಿ ನಡುವೆ ನಗಾರಿ ಗಾಬರಿ ನಾನೆಂಬ ಹಾರಾಟ ಬಿಟ್ಟು ಗಂಟಿ ಕೊರಳಿನ ಗಂಟೆ ಕಿಣಿಕಿಣಿಯ ನಾದ ಬಂತದು ತೇಲಿ ಗೋಬಳ ಕೊಳಲ ಎಲ್ಲಿಂದ ಕೇಳುತ್ತಿದೆ ಜೀವನಿಗಿರಿ ಮಂದ ಸಾಗುವ ಮುದುರಿ ಮಂದೆ ಎಂದೋ ಕಂಡ ದಿನಪುಣ್ಯ ಸಾಲದೆ ಹಾಡಾಗಬಹುದು ಹಾಡು ಹೊನಲಾಗದು ಹೊನಲ ನಡುವಿನ ಬಾಳ ತೋಡಿ ಮನೆ ನಾವು ನೋವು ನಲಿವಾದಾಗ ನರಳುವೆವು ಬಿರಿವೆವು ನರಳು ಬಿರುವುಗಳೇ ಹಾಡಾಗಿ ಗಮಿಸಿದರೆ ಕಾವ್ಯ ದೇವತೆಗೆಂದು ಅರ್ಪಿಸಬೇಕು ಅಂತ ಹೇಳಿ ಯಾರು ವೈದೇಹಿ ಅವರು ಯಾರು ಅವರ ಹಾಡಿನ ಬಗ್ಗೆ ಈ ರೀತಿ ಹೇಳ್ತಾರೆ ಅಂದ್ರೆ ಏನ್ ಸರ್ ಹಾಡು 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 ಅಂತ ಹೇಳ್ತಿದ್ದೀರಾ ಹೊಸದ್ ಯಾವ್ದಾರ ಹಾಡಿದ್ರೆ ಹೇಳ್ರಿ ಸರ್ ಹೌದಾ ಲವ್ ಹೊಸ ಹಾಡೆ ಪ್ರತಿಯೊಂದು ದಿನನೂ ಕೂಡ ನಾವು ಅದನ್ನ ಹೊಸ ಹಾಡಾಗಿ ತಗೋಬೇಕು ಹಾಗಾದ್ರೆ ನಾವಿವತ್ತು ಹೊಸ ಹಾಡು ಎಂಬ ಪದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವುದು ಹೊಸ ಹಾಡು ಎಂಬ ಪದ್ಯ ಈ ಪದ್ಯವನ್ನು ರಚಿಸಿದಂತ ಕವಿ ಕಯ್ಯಾರ ಕಿಞ್ಞಣ್ಣರೈ ಬರ್ಕೊಂಡಿರಲ್ಲ ಇವ್ರ ಬಗ್ಗೆ ಪರಿಚಯ ಮಾಡ್ತಾರೆ ಈ ಹಾಡು ಒಂದು ಹಾಡು ಚೆನ್ನಾಗಿ ಕೇಳ್ಕೊಂಡು ಬಂದ್ರೆ ಏನ್ ಬೇಕು ಅದಕ್ಕೆ ಸಂಗೀತ ಬೇಕು ಹೌದಾ ಒಂದು ಹಾಡು ಚೆನ್ನಾಗಿ ಕೇಳಿಸ್ಬೇಕಂದ್ರೆ ಏನು ಬೇಕು ಅದಕ್ಕೆ ಸಾಹಿತ್ಯಕ್ಕೆ ಸಂಗೀತ ಬೆರೆದಾಗ ಮಾತ್ರ ಅದು ನಮಗೆ ಬಹಳಷ್ಟು ಚೆನ್ನಾಗಿ ಕೇಳಿಸ್ತದೆ ಹೌದಾ ನೋಡಿ ಈಗ ನಾವು ಕವಿ ಪರಿಚಯ ಮಾಡ್ಕೊಳ್ಳೋಣ ನೋಡಿ ಕವಿ ಯಾರು ಅವರು 1915 ಜನ್ಮಸ್ಥಳ ಯಾವುದು ಜನ್ಮಸ್ಥಳ ಕಾಸರಗೋಡು ಜಿಲ್ಲೆ ನೋಟ್ ಮಾಡ್ಕೋಬೇಕು ನೀವು ಬರ್ಕೊಂಡ್ರ ನೋಡಿ ಇವರು ಶಿಕ್ಷಕರಾಗಿದ್ರು ಸಾಹಿತಿಗಳಾಗಿದ್ರು ಪತ್ರಿಕೋದ್ಯಮಿಗಳಾಗಿದ್ರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ರು ಯಾರು ನೋಡಿ ಇವರು ಬರೆದಂತ ಕವನ ಸಂಕಲನಗಳು ನೋಡೋಣ ಕವನ ಬರ್ಕೊಂಡಿದ್ದಲ್ಲ ಕವನ ಸಂಕಲನ ಮೊನ್ನೆದು ಶ್ರೀಮುಖ ಹೌದು ಶ್ರೀಮುಖ ಎರಡದು ಐಕ್ಯಗಾನ ಮೂರನೇದು ಪುನರ್ನವ ವಸು ಮತ್ತು
ಹೊರಗ, ಪುನರ್ನವ ಚೇತನ ಮತ್ತು ಹೊರಗ. ಗೊತ್ತಾಗ್ತಿದ್ದೀರಾ? ಹೊರಗ ಮತ್ತೆ ಗಂಧವತ್ತು. ಇವಿಷ್ಟು ಶ್ರೀಮಂತ ಗಮನ ಸಂಖ್ಯೆ. ಆಮೇಲೆ ಕಥಾ ಸಂಕಲನಗಳಿದಾವೆ. ಸಣ್ಣ ಕಥಾ ಸಂಕಲನ, ಸಣ್ಣ ಕಥಾ ಸಂಕಲನ. ಅನ್ನದೇವರು ಮತ್ತು ಇತರ ಕಥೆಗಳು. ಅನ್ನದೇವರು ಮತ್ತು ಇತರ ಕಥೆಗಳು. ಇತರ ಕಥೆಗಳು. ಆಯ್ತಾ? ಮತ್ತೆ ಜೀವನ ಚರಿತ್ರೆ ಯಾವುದು? ಜೀವನ ಚರಿತ್ರೆ ಅಂದ್ರೇನಪ್ಪ? ಜೀವನ ಚರಿತ್ರೆ ಅಂದ್ರೇನು? ಜೀವನ ಚರಿತ್ರೆ ಅಂದ್ರೆ ಏನು? ಬಯೋಗ್ರಫಿ. ಜೀವನ ಚರಿತ್ರೆ ಅಂದ್ರೆ ಏನು ಅಂತ ಕರಿತೀವಿ? ಬಯೋಗ್ರಫಿ ಅಂದ್ರೆ ಏನು? ಡೆಫಿನೇಷನ್ ಅಲ್ಲ, ಅವರ ಬಗ್ಗೆ ಅವರೇ ಗೊತ್ಕೊಂಡ್ರೆ ಅದು ಆತ್ಮಕಥೆ ಆಗುತ್ತೆ. ಬೇರೆ ವ್ಯಕ್ತಿಗಳ ಬಗ್ಗೆ ಬಂದ್ರೆ ಅದು ಜೀವನ ಚರಿತ್ರೆ. ಅದು ಜೀವನ ಚರಿತ್ರೆ ಏನಂತೆ? ರತ್ನಾಕರ. ರತ್ನಾಕರ ಕೂತ್ಕೊಳ್ಳಿ. ಪರಶುರಾಮ ಅನ್ನೋದೇನು? ಪರಶುರಾಮ. ಮೂಲದು ಏಳು ಶಕ್ತಿ. ಇವು ರಚನೆ ಮಾಡಿರ್ತಕ್ಕಂತಹ ಜೀವನ ಚರಿತ್ರೆ. ಅವ್ರು ಬಂದಂತ ಆತ್ಮಕಥೆ. ಆತ್ಮಕಥೆ ಅಂದ್ರೇನು? ನಮ್ಮ ಜೀವನದ ಕುರಿತಾಗಿ ತಾವೇ ಬರ್ಕೊಂಡ್ರೆ ಅದು ಆತ್ಮಕಥೆ. ಹೌದಾ? ಆತ್ಮಕಥೆ ಹೆಸರು ದುಡಿತವೇ ನನ್ನ ದೇವರು. ದುಡಿತವೇ ನನ್ನ ದೇವರು, ನನ್ನ ದೇವರು ಅಂತ ಅವರ ಆತ್ಮಕಥೆ ಹೆಸರು. ಅವರೊಂದು ಸ್ಮೃತಿ ಕೃತಿಯನ್ನು ಬರೆದಿದ್ದಾರೆ. ಗೋವಿಂದಪ್ಪಯ್ಯವರು ಕಾಸರಗೋಡವರು, ಕೈಯಾಳಿಯವರು ಕಾಸರಗೋಡನವರೇ ಅಲ್ವಾ? ಹಾಗಾಗಿ ಒಂದು ಸ್ಮೃತಿ ಅಂದ್ರೆ ಏನರ್ಥ? ನೆನಪು ಅಲ್ವಾ? ಅವರ ನೆನಪಿನಲ್ಲಿ ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾರ್ದದು? ಗೋವಿಂದಪ್ಪಯ್ಯ, ರಾಷ್ಟ್ರಕವಿ ಗೋವಿಂದಪ್ಪಯ್ಯ ಅವರ ಹೆಸರಿನಲ್ಲಿ ಒಂದು ಸ್ಮೃತಿ ಕೃತಿಯನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಯಾರು? ಕೈಯಾಳ ಕಿಂಗಣ್ಣಯ್ಯನವರು. ನೋಡಿ, ಇವರು ಬಂದಂತ ವಿಮರ್ಶ ಕೃತಿ. ಅದು ವಿಮರ್ಶಾ ಕೃತಿ. ವಿಮರ್ಶಾ ಕೃತಿ ಅಂದ್ರೆ ಸಾಹಿತ್ಯ ದೃಷ್ಟಿಯಾಗಿ. ವಿಮರ್ಶಾ ಕೃತಿ ಹೆಸರೇನು? ಸಾಹಿತ್ಯ ದೃಷ್ಟಿ. ಇವರು ರಚನೆ ಮಾಡಿರ್ತಕ್ಕಂಥ ಅನುವಾದ ಕೃತಿ ಯಾವಪ್ಪ ಅಂದ್ರೆ ಅನುವಾದ ಕೃತಿ ಪಂಚಮಿ. ನೋಡಿ, ಇವತ್ತು ಪಂಚಮಿ ಅಲ್ವಾ? ಪಂಚಮಿ ಹಬ್ಬ ಉಳಿದವನ ದಿವಸ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಜನಪದ ಗೀತೆ ಇದೆ. ಪಂಚಮಿ ಹಬ್ಬ ಉಳಿದವನ ದಿವಸ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಲ್ವಾ? ಪಂಚಮಿ ಅಂತಕ್ಕಂಥದ್ದು ಇವರು ಅನುವಾದ ಮಾಡುವಂತ ಕೃತಿ. ಅನುವಾದ ಅಂದ್ರೆ ಏನು? ಒಂದು ಭಾಷೆಯ ಕಥೆಯನ್ನ ಮತ್ತೊಂದು ಭಾಷೆಗೆ ಬರ್ತಕ್ಕಂಥದ್ದು. ಇವಾಗ ಹಿಂದಿಯಲ್ಲಿ ಅನುವಾದ ಕೀಜಿಯೇ ಅಲ್ವಾ? ಆ ತರ ಟ್ರಾನ್ಸ್ಲೇಟ್ ಅಂತ ಹೇಳ್ತಾರೆ ಇಂಗ್ಲಿಷ್. ಆ ತರ ಅನುವಾದ ಕೃತಿಯದು ಯಾವುದು? ಪಂಚಮಿ ಅಂತಕ್ಕಂಥದ್ದು. ಆಯ್ತಾ? ಇಷ್ಟು ಅವರ
ಸಾಹಿತ್ಯ ರಚನೆ ಆಯಿತು. ಇನ್ನು ಅವರು ಅಷ್ಟೊಂದೆಲ್ಲ ಸಾಹಿತ್ಯ ರಚನೆ ಮಾಡಿದ್ದಕ್ಕೆ ಯಾವ್ಯಾವ ವಿವಿಧ ಪ್ರಶಸ್ತಿಗಳು ಬಂದಿವೆ ನೋಡೋಣ. ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳು ನೋಡಿ. ಇವರು 1969ನೇ ಇಸ್ವಿಯಲ್ಲಿ, ಎಷ್ಟು ಇಸ್ವಿಯಲ್ಲಿ? 1969ನೇ ಇಸ್ವಿಯಲ್ಲಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯಾರು? 2005ನೇ ಇಸ್ವಿಯಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2005ನೇ ಇಸ್ವಿಯಲ್ಲಿ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ನುಡಿಸಿರಿ ಎಲ್ಲಿ ನಡೀತದೆ? ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ಮೂಡಬಿದ್ರೆ. ವೆರಿ ಗುಡ್. ಹೋಗಿದ್ದೀರಾ ಮೂಡಬಿದ್ರೆಗೆ? ಹೋಗಿ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ನಡೀತದೆ ನವೆಂಬರ್ ತಿಂಗಳಲ್ಲಿ. ಅವ್ರು ಬನ್ನಿ ನೋಡಿ. ಈಗ ಒಂದೇ ಉತ್ತರ ಕೊಡ್ಬೇಕು, 4 ಪ್ರಶ್ನೆ ಕೇಳಬಹುದು. ಹೇಳ್ತಿರೋ ಉತ್ತರನ ಎಷ್ಟು ಬುದ್ಧಿವಂತ ಅಂತ ನೋಡೋಣ ನಾವು. ಹಾಗಾದ್ರೆ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ಜರುಗುವ ಸ್ಥಳ ಯಾವುದು? ರತ್ನಾಕರವರ್ಣಿ ನೋಡಿ. ಸಾಂಗತ್ಯ ಕವಿ ರತ್ನಾಕರವರ್ಣಿ ಜನಿಸಿರುವ ಜನ್ಮಸ್ಥಳ ಯಾವುದು? ಎರಡನೇ ಪ್ರಶ್ನೆಗೂ ಮೂಡಬಿದ್ರೆನೇ ಉತ್ತರ ಅಲ್ವಾ? ಜೈನ ಕಾಶಿ ಎಂದು ಪ್ರಸಿದ್ಧವಾಗಿರುವ ಸ್ಥಳ ಯಾವುದು? ವೆರಿ ಗುಡ್. ಹಾಗಾದ್ರೆ 1000 ಕಂಬಗಳ ಬಸದಿರುವ ಸ್ಥಳ ಯಾವುದು? 4 ಪ್ರಶ್ನೆಗೂ ಒಂದೇ ಉತ್ತರ ಬರ್ತಾ ಇದೆ ನೋಡಿ. ಜೈನ ಕಾಶಿ ಎಂದು ಮೂಡಬಿದ್ರೆ ಕರೀತಾರೆ. 1000 ಕಂಬಗಳು ಬಸದಿ ಎಲ್ಲಿದೆ? ರತ್ನಾಕರವರ್ಣಿ ಅದ ಸಾಂಗತ್ಯ ಕವಿ ರತ್ನಾಕರವರ್ಣಿ ಸಿರಿಯ ನಿನ್ನೆಯ ಪಂಡಿತರ ಪದ್ಯ ಇದೆ ನಿಮಗೆ. ಆ ರತ್ನಾಕರವರ್ಣಿ ಜನ್ಮಸ್ಥಳ ಯಾವುದು? ಮೂಡಬಿದ್ರೆ. ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮ ನಡೀತಕ್ಕಂಥ ಸ್ಥಳ ಯಾವುದು? ಮೂಡಬಿದ್ರೆ. ಅಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಯಾರು? ಇವರು 2006ನೇ ಇಸ್ವಿ ನಾಡೋಜ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. 2006ನೇ ಇಸ್ವಿಯಲ್ಲಿ ನಾಡೋಜ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಾಡೋಜ ಪ್ರಶಸ್ತಿಗೆ ಇವರು ಕಾರಣಕರ್ತರಾಗಿದ್ದಾರೆ. ಹಾಗಾದ್ರೆ ಇವರು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಯಾರು? ಅವರು ಮಂಗಳೂರಿನಲ್ಲಿ ನಡೆದಂತಹ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಯಾರು? ಇದೇ 2005 ಇಸ್ವಿಯಲ್ಲಿ ಚಿತ್ರದುರ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯಿತು. ಇದರಲ್ಲಿ 2005 ಇಸ್ವಿಯಲ್ಲಿ 75ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಅದರ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂದ್ರೆ ಎಲ್ ಬಸವರಾಜು ಅಂತೇಳಿ. ಯಾರು? ಬಸವರಾಜು ಅಧ್ಯಕ್ಷತೆ ವಹಿಸಿದ್ರು. ಚಿತ್ರದುರ್ಗ ಕನ್ನಡ ಸಾಹಿತ್ಯ ಸಮ್ಮೇಳನ 75ನೇದು. ಚಿತ್ರದುರ್ಗ 75ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರು? ಎಲ್ ಬಸವರಾಜು. ಅದನ್ನು ನೆನ್ಪಿಡ್ಕೋಬೇಕು. ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಜರುಗಿದೆ. ಅದನ್ನ ನೋಟ್ ಮಾಡ್ಕೊಳ್ಬೇಕಾ? ಈಗ ಈ ಹೊಸ ಹಾಡು ಎಂಬ ಪದ್ಯದ ಆಕರ ಕವನ ಸಂಕಲನ ಶತಮಾನದ ಮಕ್ಕಳ ಶತಮಾನದ ದಾನ. ಶತಮಾನದ ಅಲ್ಲಿ ಕನ್ನಡಿಗರ ತಾಯಿ ಪದ್ಯ ಬಂದಿದ್ರಲ್ಲ, ಅದರ ಆಕರ ಗ್ರಂಥ ಯಾವುದು? ಆಕರ ಕವನ ಸಂಕಲನ ಶತಮಾನದ ಮಕ್ಕಳ ಸಾಹಿತ್ಯ. ಇಲ್ಲಿ ಶತಮಾನದ ದಾನ ಆಕರ ಕವನ ಸಂಕಲನ ಅದರಲ್ಲಿ ಸಿಗುತ್ತದೆ. ಅದೇ BM ಶ್ರೀ ಅವರು ಪುಸ್ತಕವನ್ನ ಬರೆದಿದ್ದಾರೆ. ಪುಸ್ತಕವನ್ನು ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಹಲವಾರು ಕವಿಗಳ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಕವಿಗಳ ಒಂದು ಕೃತಿಯನ್ನ ಅವರು ರಚನೆ ಮಾಡಿದ್ದಾರೆ. ಅದೇ ಕನ್ನಡದ ಭಾವುಕ. ಯಾರು ರಚನೆ ಮಾಡಿರುವಂಥದ್ದು? ಕನ್ನಡದ
ಅವರು ಅಲ್ಲ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಅಮೂಲ್ಯವಾದಂತ ಕೃತಿಯನ್ನ ಅವರು ನಮಗೆ ನೀಡಿದ್ದಾರೆ. ಹಾಗೆ ಈ ಒಂದು ಪದ್ಯ ಯಾವುದು ಹೊಸ ಹಾಡು ಎಂಬ ಪದ್ಯ ಅಂತ ನಾವೀಗ ವಾಚನ ಮಾಡೋಣ. ನನ್ನ ಜೊತೆಗೆ ನೀವು ಹೇಳ್ಬೇಕು. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ನೀರ ಧ್ವನಿ ಏರಬೇಕು, ನೀರ ಧ್ವನಿ ಏರಬೇಕು, ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡಿದೊಡೆದು ಎದೆ ಹಿಕ್ಕಿ ಹಾಡಬೇಕು, ಎದೆ ಹಿಕ್ಕಿ ಹಾಡಬೇಕು, ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು, ಆ ಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು, ನುಡಿ ಕುಂದುಗಳು ಹಾಡಿ ಹಾಡುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು, ಗಂಡನೆಯ ಗರ್ಜನೆಗೆ ಮೂವತ್ತು ಮೂಕೋಟೆ ಕನಕಂಠ ಬೆರೆಸಬೇಕು, ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾದನೀಯ ಹೇಳಬೇಕು, ಜಡನಿದ್ರೆ ಸಿಡಿದೆದ್ದ ವಿರಾಟ ಹಾಸದಲ್ಲಿ ಮಾನುಭೂಮಿ ಬೆಳಗಬೇಕು, ಬಡೆನುಡಿಗಳೆಡೆಯಲ್ಲಿ ಮತತಾಳ ಗತಿಯಲ್ಲಿ ಕ್ರಾಂತಿಕಿಡಿ ಕೆರಳಬೇಕು, ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಇದು ಮೊದಲು ಮುನ್ನಿಲ್ಲ ಇದು ನಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಇದು ಹೊಸ ಹಾಡು ಪದ್ಯ ಇದೆಯಲ್ಲ, ಇದರ ಆಶಯವನ್ನು ನಾವು ತಿಳ್ಕೊಳ್ಳೋದಾದ್ರೆ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನ ಜೀವನದ ಗತಿಯನ್ನ ಬದಲಿಸಿ ಹೊಸ ಹುರುಪನ್ನ ತುಂಬಬಲ್ಲಂತಹ ಹಳೆಯ ಮೌಢ್ಯವನ್ನ ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನ ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನ ಉಂಟು ಮಾಡಬೇಕು. ಅದರ ಮಾರ್ಧನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳಿರಿಮೆಗಳು ಕಡಿದೊಗೆಯಬೇಕು. ಮತ್ತೆ ಹೊಸ ಹುರುಪನ್ನ ತುಂಬುವ ಹಾಡು ಇದಾಗಿದೆ ಅಂತಕ್ಕಂಥದ್ದು. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನ ಹಾಡಬೇಕು ಅಂತಕ್ಕಂಥ ಸಂಕಲ್ಪ
ಅದು ನಿತ್ಯ ನೂತನವಾಗಿರಬೇಕು ಎಂಬ ಆಶಯವನ್ನ ಈ ಪದ್ಯಭಾಗ ಒಳಗೊಂಡಿದೆ ಮಕ್ಕಳು. ಈ ಪದ್ಯಭಾಗವನ್ನ ನಾಳಿನ ತರಗತಿಯಲ್ಲಿ ನಾವು ಮುಂದುವರಿಸೋಣ. ನಿಮಗೆಲ್ಲ ಅರ್ಥ ಆಯ್ತಲ್ಲ? ನಿಮಗೆ ಒಂದು ಹೋಮ್ವರ್ಕ್ ಬರ್ಕೊಳ್ಳಿ. ಗೃಹಪಾಠ ಗೃಹಪಾಠ ಏನಪ್ಪಾ ಅಂದ್ರೆ ಕವಿ ಕಯ್ಯಾಳ ಕಿಞ್ಞಣ್ಣರೈ ಅವರ ಕಯ್ಯಾಳ ಕಿಞ್ಞಣ್ಣರೈ ಅವರ ಕುರಿತಾಗಿ ಕಾಲ, ಜನ್ಮಸ್ಥಳ,